ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ದಾವೀದನು ಮಂಜೂಷದ ಪೆಟ್ಟಿಗೆಯನ್ನು ತಂದದ್ದು ಹಾಗೂ ಉಜ್ಜನು ಅದನ್ನು ಮುಟ್ಟಿ ಪ್ರಾಣ ಬಿಟ್ಟ ಒಂದು ಸ್ವಾರಸ್ಯಕರವಾದಂಥ ಒಂದು ಸಂಗತಿಯನ್ನು ನಾವು ತಿಳಿದುಕೊಳ್ಳುವ. ಇದು ಗಂಭೀರವೂ ಕೂಡ ಹೌದು. ಇದನ್ನು ನಾವು ತಿಳಿದುಕೊಳ್ಳೋ ಪ್ರಿಯರೇ, ದಾವೀದನು ಇಸ್ರಾಯೇಲರ 30,000 ಮಂದಿಯನ್ನು ಆರಿಸಿಕೊಂಡು, ಅಂದರೆ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರಲಿಕ್ಕೆ ಬಾಳ ಎಂಬಂಥ ಊರಿಗೆ ಹೋದ. ಈ ಮಂಜೂಷ ಆ ಒಂದು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಲ್ಲಿ ಇತ್ತು. ಇದನ್ನು ತೆಗೆದುಕೊಂಡು ಆತನು ಹೊಸ ಬಂಡಿ, ಅಂದರೆ ಎತ್ತಿನ ಗಾಡಿಯನ್ನು ಮಾಡಿ ಹೊರತಂದು ಅದರ ಮೇಲೆ ಆ ಮಂಜೂಷವನ್ನು ಕೂರಿಸಿ ಅಭಿನಾದಾಬನ ಮಕ್ಕಳಾದಂತಹ ಉಜ್ಜ ಮತ್ತು ಅಹಿಯೋಗೆ ಆ ಬಂಡಿಯನ್ನು ಒಡೆದು ಮುಂದಕ್ಕೆ ಸಾಗಿಸುವಂತಹ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ನೇಮಿಸಿದನು. ಈ ಉಜ್ಜನು ಮತ್ತು ಅಹಿಯೋನು ಬಂಡಿಯನ್ನು ಒಡೆಯುತ್ತಿದ್ದರು. ಬಂಡಿ ಮುಂದಕ್ಕೆ ಸಾಗ್ತಾಯಿತ್ತು. ಮಂಜೂಷದ ಪೆಟ್ಟಿಗೆ ಅದರ ಮೇಲೆ ಇತ್ತು. ಇಸ್ರಾಯೇಲ್ ಜನಗಳು ಬಹಳ ಸಂತೋಷದಿಂದ, ಸಂಭ್ರಮದಿಂದ, ತಾಳ, ಜಲ್ಲರಿ, ತುತ್ತೂರಿಗಳ ಶಬ್ದದಿಂದ ನಾಟ್ಯವಾಡುತ್ತಾ, ಹಾಡನ್ನು ಹಾಡುತ್ತಾ ಮುಂದೆ ಸಾಗುತ್ತಾ ಇದ್ದಾಗ ನಾಕೋನನ ಕಣ ಎಂಬುದ ಒಂದು ಸ್ಥಳಕ್ಕೆ ಬಂದಾಗ ಎತ್ತು ಎಡವಿದ್ದರಿಂದ ಅಲ್ಲಿ ಮಂಜೂಷದ ಪೆಟ್ಟಿಗೆ ಬೀಳುವಂಥ ಪರಿಸ್ಥಿತಿ ಬಂದೇ ಬಿಡ್ತು ಪ್ರಿಯರೇ. ಆವಾಗ ಏನಾಯಿತು, ಉಜ್ಜ ನೋಡ್ತಾ ಇದ್ದವನು ಸಡನ್ನಾಗಿ ಹೋಗಿ ಮಂಜೂಷದ ಪೆಟ್ಟಿಗೆ ಬಿದ್ದೋಗ್ಬಿಡ್ತದಲ್ಲ ಅಂತ ಕೈಯಲ್ಲಿ ಹಿಡಿತಾನೆ. ಕೈಯಲ್ಲಿ ಹಿಡಿದ ತಕ್ಷಣ ದೇವರ ಕೋಪ ಅವನ ಮೇಲೆ ಇಳಿದು ಅವನು ಸತ್ತೋಗ್ತಾನೆ ಪ್ರಿಯರೇ. ಹಾಗಾದರೆ ಇವನು ಮಂಜೂಷದ ಪೆಟ್ಟಿಗೆ ಬೀಳದಂತೆ ತಡೆದದ್ದು ತಪ್ಪೇ, ಅಥವಾ ಮಂಜೂಷದ ಪೆಟ್ಟಿಗೆಯನ್ನು ಅವನು ಇಡಲಿಕ್ಕೆ ಹೋಗಿದ್ದು ತಪ್ಪೇ? ಇದರ ಬಗ್ಗೆ ನಾವು ತಿಳಿಯಬೇಕಾದರೆ ಪ್ರಿಯರೇ, ಇದು ನಿಜವಾಗಿ ಅವನು ಮಾಡಿದ ತಪ್ಪಲ್ಲ, ದೇವರ ಮೇಲೆ ಅಭಿಮಾನದಿಂದಲೇ ಹೌದು. ಆದರೆ ಆ ಉಜ್ಜನಿಗೆ ಯಾಕೆ ಶಿಕ್ಷೆ ಆಯ್ತಾರೆ? ದಾವೀದ ಮಾಡಿರ್ತಕ್ಕಂಥ ತಪ್ಪಿನಿಂದ ಉಜ್ಜನ ಶಿಕ್ಷೆ ಅನುಭವಿಸಬೇಕಾಯಿತು. ಹಾಗೆಯೇ ಇವತ್ತು ನಾಯಕರುಗಳು ಮಾಡಿದ ತಪ್ಪಿನಿಂದ ನಾಯಕರ ಜೊತೆಯಲ್ಲಿರ್ತಕ್ಕಂಥವ್ರು ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ಅದು ಹೇಗೆ ಅಂತಂದರೆ, ಮಂಜೂಷದ ಪೆಟ್ಟಿಗೆಯನ್ನು ಬಂಡಿಯ ಮೇಲೆ ತರುವಾಗಿಲ್ಲ, ಯಾವ್ಯಾವ ತರುವಾಗಿಲ್ಲ, ಅದಕ್ಕೊಂದು ಕ್ರಮವಿತ್ತು. ಅದಕ್ಕೆ ಮೀಸಲಾದ ಜನಾಂಗವೇ ಆ ಒಂದು ಮಂಜೂಷದ ಪೆಟ್ಟಿಗೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಸಾಗುತ್ತಾ ಹೋಗಬೇಕು. ಅದಕ್ಕೆ ಕೆಲವೊಂದು ಕ್ರಮಗಳಿದೆ. ಅದನ್ನು ವಿವರಿಸಲಿಕ್ಕೆ ಈಗಲೇ ಸಮಯಾವಕಾಶಗಳು ಇಲ್ಲದೇ ಇರುವಂಥ ಕಾರಣಕ್ಕೋಸ್ಕರ ನಾನು ಇದಿಷ್ಟನ್ನೇ ಹೇಳ್ತಾ ಇದ್ದೀನಿ. ಆ ಮಂಜೂಷದ ಪೆಟ್ಟಿಗೆಯನ್ನು ಕ್ರಮ ಪ್ರಕಾರ ತೆಗೆದುಕೊಂಡು ಹೋಗೋದನ್ನು ತಪ್ಪಿಸಿರ್ತಕ್ಕಂತಹ ಕಾರಣಕ್ಕೋಸ್ಕರ ಏನಾಯಿತು, ಆ ಒಂದು ಉಜ್ಜನಿಗೆ ಶಿಕ್ಷೆ ಆಯಿತು. ಇದರ ಮೂಲಕ ದೇವರು ನನಗೆ ಕೋಪ ಬಂದಿದೆ ಎನ್ನುವುದನ್ನು ತಿಳಿಸಿದಾಗ ಇವನಿಗೆ ಗಾಬರಿ ಆಯಿತು. ನಾನು ಯಾಕಪ್ಪ ನಮ್ಮ ಊರಿಗೆ ತೆಗೆದುಕೊಂಡು ಹೋಗಲಿ ಬಂಡಿಯನ್ನು ಅಂತ ಹೇಳಿದಾಗ, ಆಗ ದೇವರು ತಾನೇ ಮಾತಾಡಿದ್ರು, ನೀನು ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದಾಗ ಆ ಮುಂದಕ್ಕೆ ಬಂದು ಒಬೇದೋಮನ ಮನೆಯಲ್ಲಿ 3 ತಿಂಗಳ ಕಾಲ ಆ ಬಂಡಿಯನ್ನು ಇಟ್ಟರು ಪ್ರಿಯರೇ. ಆ ಮಂಜೂಷದ ಪೆಟ್ಟಿಗೆಯನ್ನು ಇಟ್ಟು ನಂತರ ಅವರು ಅದನ್ನು ಬಂಡಿಯನ್ನು ತೆಗೆದುಕೊಂಡು ಹೋಗಿ ಸಂಭ್ರಮದಿಂದ ಅಲ್ಲಿ ದಾವೀದನ ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡೋದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ದೇವರ ವಸ್ತುವನ್ನು ನಾವು ಮುಟ್ಟಬೇಕಿದ್ರೆ ಎಚ್ಚರವಾಗಿರಬೇಕು. ಯಾರ್ಯಾರೋ ಮುಟ್ಟಬಾರ್ದು, ಮೀಸಲಾದ ಜನಾಂಗದವರು ಮಾತ್ರ ಮುಟ್ಟಬೇಕು ಅಂತ ಹೇಳೋಂಥ ಒಂದು ಪದ್ಧತಿ ಆ ಕಾಲದಲ್ಲಿ ಇತ್ತು. ಅದೇ ಪ್ರಕಾರ ದೇವರ ವಸ್ತುಗಳು ಯಾವುದು ಹೇಳೋದನ್ನು ನಾವು ಗಮನದಲ್ಲಿಟ್ಕೊಳ್ಳೋದೆ. ಆದರೆ ಪ್ರಿಯರೇ, ಇವತ್ತು ಬೈಬಲ್ ಪುಸ್ತಕವನ್ನು ನಾವು ಕ್ರಮ ಪ್ರಕಾರವಾಗಿ ಇಟ್ಕೋಬೇಕು, ಕ್ರಮ ಪ್ರಕಾರವಾಗಿ ಓದಬೇಕು, ಕ್ರಮ ಪ್ರಕಾರವಾಗಿ ಅದಕ್ಕೆ ಗೌರವ ಕೊಡಬೇಕು. ಇವತ್ತು ಎಲ್ಲದರಲ್ಲಿ ಅಟ್ಟರೆ ಅದು ಕೂಡ ಒಂದು ಅಶುದ್ಧವೇ ಮತ್ತು ದೇವರ ಕೋಪಕ್ಕೆ ಗುರಿಯಾಗ್ತೀವಿ ಪ್ರಿಯರೇ. ಹಾಗೆಯೇ ಅವತ್ತು ಮಂಜೂಷದ ಪೆಟ್ಟಿಗೆಯನ್ನು ನನಗೆ ಬೈಬಲಿಗೆ ಹೋಲಿಸಿದಷ್ಟೇ ದಯವಿಟ್ಟು ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ಕರ್ತನ ಮೇಜಿನ ತಟ್ಟೆ ಆಗಿರ್ಬೋದು, ಕಪ್ಸ್ಗಳಾಗಿರ್ಬೋದು, ಅಥವಾ ಆ ಒಂದು ಕಾಣಿಕೆಯ ಚೀಲ ಆಗಿರ್ಬೋದು, ಬೈಬಲ್ ಪುಸ್ತಕ ಆಗಿರೋದು, ಹಾಡಿನ ಪುಸ್ತಕ ಆಗಿರೋದು, ಇದನ್ನು ನೀಟಾಗಿ ನಿಮ್ಮ ಒಂದು ಸಭೆಯಲ್ಲಿ ಇಟ್ಟು ದೇವರ ನಾಮನ ಮಹಿಪಡಿಸಿರಿ. ಯಾಕೆಂದರೆ ದೇವರ ವಸ್ತುವನ್ನು ಎಲ್ಲೆಂದರಲ್ಲಿ ಇಡೋದಲ್ಲ, ಅದಕ್ಕೆ ಒಂದು ಸ್ಥಳವನ್ನು ನಿರೂಪಿಸಿ ದೇವರ ರಾಜ್ಯವನ್ನು ಮಹಿಪಡಿಸಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.